ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಈ ಸೋರಿಕೆಯನ್ನು ಖಂಡಿಸಿ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ದೆಹಲಿ ರಣರಂಗವಾಗಿ ಬದಲಾಗ್ಬಿಟ್ಟಿದೆ. ಸದ್ಯ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಸಂಸತ್ ಚಲೋಗೆ ಕರೆ ಕೊಡಲಾಗಿದೆ. ರಣರಂಗವಾಯಿತು ದೆಹಲಿಯ ಜಂತರ್ ಮಂತರ್. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ ಸದ್ಯ ಸಿಜೆಪಿ ಮತ್ತೆ ವಿಪಕ್ಷಗಳು ಸಿಡಿದೆದ್ದಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ದೆಹಲಿ ರಣರಂಗವಾಗಿ ಬದಲಾಗಿದೆ. ಸದ್ಯ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಸಂಸತ್ ಚಲೋಗೆ ಕೂಡ ಕರೆ ಕೊಡಲಾಗಿದೆ. ದೆಹಲಿಯ ಜಂತರ್ ಮಂತರ್ ಈಗ ರಣರಂಗವಾಗಿ ಮಾರ್ಪಾಡಾಗಿದೆ. ಸದ್ಯ ಈ ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ ಇದರಿಂದ ಸಿಜೆಪಿ ಮತ್ತೆ ವಿಪಕ್ಷಗಳು ಸಿಡಿದೆದ್ದಿದೆ. ಸಂಸತ್ ಅಧಿವೇಶನದಲ್ಲಿ ಭಾರೀ ಗದ್ದಲ, ಕೋಲಾಹಲ, ಹೈ ಡ್ರಾಮವೇ ನಡೆದಿರುವಂಥದ್ದು. ಜಂತರ್ ಮಂತರ್ನಿಂದ ಸಂಸತ್ ಭವನದತ್ತ ಸಿಜೆಪಿ ರ್ಯಾಲಿಯನ್ನ ಕೂಡ ಹಮ್ಮಿಕೊಂಡಿತ್ತು. ಸದ್ಯ ಸಂಸತ್ ಭವನದತ್ತ ನುಗ್ಗೋಕೆ ಸಿಜೆಪಿ ಕಾರ್ಯಕರ್ತರು ಯತ್ನ ಕೂಡ ಮಾಡಿದ್ರು. ಈ ಸಿಜೆಪಿ ಕಾರ್ಯಕರ್ತರ ಮೇಲೂ ಕೂಡ ಅಶ್ರುವಾಯು ಪ್ರಯೋಗವನ್ನ ಮಾಡಲಾಯಿತು. ನಾವು ಗಮನಿಸ್ತಾ ಇದ್ದೀವಿ, ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಪ್ರಕರಣ ಪಟ್ಟಂತೆ ಈಗ ಸಿಜೆಪಿ ಬಹಳ ಅಲರ್ಟ್ ಆಗಿದೆ. ಬಹಳ ಪ್ರೊಟೆಸ್ಟ್ ಅನ್ನ ಗಂಭೀರವಾಗಿ ಮಾಡ್ತಾ ಇದೆ. ಅದಲ್ಲದೆ ಇವರ ಮೇಲೆ ಅಶ್ರುವಾಯು ಪ್ರಯೋಗವನ್ನ ಕೂಡ ಪೊಲೀಸರು ಮಾಡಿದ್ದಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ದೆಹಲಿ ರಣರಂಗವಾಗಿ ಮಾರ್ಪಟ್ಟಿದೆ ಅಂತ ಎಸಿ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಜನತಾ ಪಾರ್ಟಿಯಿಂದ ಈಗ ಸಂಸತ್ ಭವನ ಚಲೋ ಹಮ್ಮಿಕೊಳ್ಳಲಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಸ್ಥಾಪಕ ಅಭಿಜಿತ್ ದೀಪ್ಕೆ ಅವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಜಂತರ್ ಮಂತರ್ನಲ್ಲಿ ಅಭಿಜಿತ್ ದೀಪ್ಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರಿಂದ ಭಾರೀ ಕಲ್ಲು ತೂರಾಟವನ್ನ ಮಾಡಲಾಯಿತು. ಹೀಗಾಗಿ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ನಡೆಸುವುದರಿಂದ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಅಭಿಜಿತ್ ದೀಪ್ಕೆ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಪೊಲೀಸರಿಗೆ ಗಾಯ ಆಗಿದೆ. ಜೊತೆಗೆ ಆಂಬ್ಯುಲೆನ್ಸ್ನಲ್ಲಿ ಪೊಲೀಸರನ್ನ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಯಾವ ತರ ಅಶ್ರುವಾಯು ಪ್ರಯೋಗ ಮಾಡಬೇಕಾಯ್ತು ಅಲ್ಲಿವರೆಗೂ ಹರಸಾಹಸ ಪಟ್ಟಿದ್ದಾರೆ ಪೊಲೀಸರು. ರಾಜೀವ್ ಚೌಕ್ ಸೇರಿ ಹಲವು ಮೆಟ್ರೋ ನಿಲ್ದಾಣಗಳನ್ನು ಕೂಡ ಬಂದ್ ಮಾಡಲಾಯಿತು. ಯಾಕಂತಂದ್ರೆ ಪ್ರತಿಭಟನೆ ಕಾವು ಅಷ್ಟು ಜೋರಾಗಿತ್ತು. ಮೆಟ್ರೋದಲ್ಲಿ, ಅದು ಕೂಡ ದೆಹಲಿ ಅಂತ ಅಂದ್ರೆ ಸಾವಿರಾರು ಜನ ಓಡಾಡ್ತಾರೆ. ಈ ಪ್ರತಿಭಟನಾ ಕಾವಿಂದ ಅಲ್ಲಿ ಇರುವಂತಹ ಸಾಮಾನ್ಯ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದಲ್ಲ. ಹಾಗಾಗಿ ಮೆಟ್ರೋವನ್ನು ಕೂಡ ಸ್ಥಗಿತ ಮಾಡಲಾಯಿತು. ಜೊತೆಗೆ ಅಲ್ಲಿದ್ದಂತಹ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಬಂದಾಯಿತು. ಜನಸಾಮಾನ್ಯರು ಸಾಮಾನ್ಯವಾಗಿ ಓಡಾಡ್ತಾ ಇದ್ದಂಥವರು ಕೂಡ ಆ ಜಾಗವನ್ನ ಬಿಟ್ಬಿಟ್ರು. ಈ ತರದ ನಿಟ್ಟಿನಲ್ಲಿ ಅಲ್ಲಿ ಪ್ರತಿಭಟನೆ ಕಾವು ಜೋರಾಗಿತ್ತು. ಜೊತೆಗೆ ಪೊಲೀಸರ ಮೇಲೂ ಕಲ್ಲು ತೂರಾಟ ನಡೆಸಿದ್ರು ಅಂತ ಅಂದ್ರೆ ಆ ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಎಷ್ಟು ದೊಡ್ಡ ಮಟ್ಟಕ್ಕೆ ಕಾವನ್ನ ಪಡೆದುಕೊಂಡಿರಬಹುದು. ಜೊತೆಗೆ ಪೊಲೀಸರು ನಿಯಂತ್ರಿಸೋಕಾಗದೆ ಹಿಂದೆ ಸರಿದಿದ್ದಾರೆ ಅಂತ ಅಂದ್ರೆ ಆ ಪ್ರತಿಭಟನೆಯ ಕಿಚ್ಚು ಎಷ್ಟು ಜೋರಾಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಅಮಿತ್ ಶಾ ಭೇಟಿಯಾಗಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಪ್ಡೇಟ್ ಸಿಗ್ತಾ ಇದೆ. ಅಮಿತ್ ಶಾ ಜೊತೆ ಧರ್ಮೇಂದ್ರ ಪ್ರಧಾನ್ ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕಂತಂದ್ರೆ ಈ ಕೋಲಾಹಲ, ಈ ಗದ್ದಲ, ಈ ಪ್ರತಿಭಟನೆ ಶುರುವಾಗಿರೋದೇ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಸದ್ಯ ಕುತೂಹಲ ಮೂಡಿಸಿದೆ ಅಮಿತ್ ಶಾ ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರ ಈ ಭೇಟಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ಜೆಪಿ ನಡ್ಡಾ ಅವರನ್ನ ಸದ್ಯ ಸಿಜೆಪಿ ನಾಯಕರು, ಅಭಿಜಿತ್ ದೀಪ್ಕೆ ನೇತೃತ್ವದ ಸಿಜೆಪಿಯ ನಾಯಕರು ಭೇಟಿಯಾಗಿದ್ದಾರೆ. ಮತ್ತೆ ಸಮಸ್ಯೆಯನ್ನ ಇತ್ಯರ್ಥಪಡಿಸುವ ಭರವಸೆಯನ್ನ ಜೆಪಿ ನಡ್ಡಾ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ, ನಾಳೆ ನಾನು ಡಾಕ್ಟರ್ ಆಗ್ತೀನಿ, ನಾಳೆ ನಾನು ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ವರ್ಷ ಪೂರ್ತಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ, ಯಾವುದೇ ಆಚರಣೆ, ಆಡಂಬರ, ಹಬ್ಬ ಹರಿದಿನ ಎಲ್ಲ ಬಿಟ್ಟು ಓದಿರ್ತಾರಲ್ಲ, ಸೊ ಅವರಿಗೆ ನಡೆಸುವಂತಹ ಒಂದು ಪರೀಕ್ಷೆಯನ್ನ ನೀವು ಪೇಪರ್ ಮಾರ್ಕೊಂತೀರಾ, ಅದು ಪೇಪರ್ ವೈರಲ್ ಆಗುತ್ತೆ, ಪೇಪರ್ ಸೋರಿಕೆ ಆಗುತ್ತೆ ಅಂತ ಅಂದ್ರೆ ಸರ್ಕಾರ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಎಷ್ಟು ಬೇಜವಾಬ್ದಾರಿತನವನ್ನ ಅಲ್ಲಿ ತೋರಿಸಿರ್ಬೋದು. ಈ ಒಂದು ಆಯಾಮದಲ್ಲಿ ಸದ್ಯ ಸಿಜೆಪಿ, ಅಭಿಜಿತ್ ದೀಪ್ಕೆ ನೇತೃತ್ವದ ಸಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಕೂಡ ಮಾಡ್ತಿದ್ದಾರೆ. ಈ ಪ್ರೊಟೆಸ್ಟ್ ಯಾವ ಮಟ್ಟದಲ್ಲಿ ದೊಡ್ಡಕ್ಕೆ ಬೆಳೀತಾ ಇದೆ ಅಂತ ಅಂದ್ರೆ ಪೊಲೀಸರಿಗೂ ಕೂಡ ನಿಯೋಜನೆ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ರೆ, ಅಶ್ರುವಾಯು ಪ್ರಯೋಗ ಮಾಡ್ತಾರೆ ಅಂತ ಅಂದ್ರೆ ಪ್ರತಿಭಟನಾಕಾರರ ಕಾವು ಮತ್ತಷ್ಟು ಹೆಚ್ಚಾಗಿದೆ. ಸೊ ಈಗ ನಾವು ಗಮನಿಸ್ತಾ ಇರೋದು, ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಪಟ್ಟು ಜೋರಾಗಿದೆ ಅಂತ ಹೇಳಿ. ಎಸಿ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಕಶ್ಯಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ್ ಕಶ್ಯಪ್, ಗಮನಿಸ್ತಾ ಇದ್ದೀವಿ ದೆಹಲಿಯ ಜಂತರ್ ಮಂತರ್
ಇನ್ನಿಲ್ಲದ ಕಾವನ್ನ ಪಡೆದುಕೊಂಡಿದೆ. ದೆಹಲಿ ರಣರಂಗವಾಗಿ ಬದಲಾಗಿದೆ. ಈಗ ನಮ್ಮಲ್ಲಿರುವಂತಹ ಪ್ರಶ್ನೆ ಒಂದೇ, ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರಾ? ಸದ್ಯ ಈಗ ಅಮಿತ್ ಶಾ ಮತ್ತು ಇವರ ಭೇಟಿ ಬಹಳ ದೊಡ್ಡ ಕುತೂಹಲ ಕೇಳಿಸಿರುವಂತದ್ದು. ಮತ್ತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಇದು ಬಹಳ ದೊಡ್ಡ ಒಂದು ಮರ್ಯಾದೆ ಪ್ರಶ್ನೆ. ಈಗ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ನೀಟ್ ಮೇಲೆ ಇರುವಂತಹ ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಿದೆ ನಿಮ್ಮ ಹತ್ರ? ಎಸ್ ವಿದ್ಯಾ, ಕಳೆದ 23 ದಿನಗಳಿಂದ ಸಿಜೆಪಿ ನೇತೃತ್ವದಲ್ಲಿ, ಅದರಲ್ಲೂ ಕೂಡ ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಏನು 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವಾಡ್ತು ಕೇಂದ್ರ ಸರ್ಕಾರ, ಶಿಕ್ಷಣ ಇಲಾಖೆ ಅನ್ನುವಂತಹ ಆಗ್ರಹವನ್ನು ಇಟ್ಕೊಂಡು ಇದಕ್ಕೆ ನೈತಿಕ ಹೊಣೆಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು. ಪ್ರಮುಖವಾಗಿರುವಂತಹ ಆಗ್ರಹ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಅನ್ನುವಂಥದ್ದನ್ನ ಇಟ್ಟುಕೊಂಡು ಕಳೆದ 23 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಅಭಿಜಿತ್ ದೀಪ್ಕೆ ಮತ್ತು ಸೋನಂ ವಾಂಗ್ಚುಕ್ ಅವರು ಒಟ್ಟಾರೆಯಾಗಿ ಉಪವಾಸ ಸತ್ಯಾಗ್ರಹವನ್ನ ಮತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇವತ್ತು ಸಂಸತ್ ಅಧಿವೇಶನವೂ ಕೂಡ ಆರಂಭವಾಗಿರುವಂತದ್ದು. ವಿಪಕ್ಷಗಳ ಕೈಯಲ್ಲಿ ಪ್ರಬಲವಾದಂತಹ ಅಸ್ತ್ರ ಇತ್ತು. ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಮುಖವಾಗಿ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿತ್ತು, ಇದನ್ನೇ ಇಟ್ಟುಕೊಂಡು ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ತಯಾರಿಯಲ್ಲಿ ವಿಪಕ್ಷಗಳಿತ್ತು. ಒಂದೆಡೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ಗದ್ದಲ ದೊಡ್ಡ ಮಟ್ಟಕ್ಕೆ ಆಯಿತು. 5 ಬಾರಿ ಮುಂದೂಡಿಕೆ ಮಾಡುವಂತಹ ಸಂದರ್ಭಗಳು ಕೂಡ ಎದುರಾಯಿತು. ಇದು ಒಳಗಡೆಯ ಸನ್ನಿವೇಶ. ಆದ್ರೆ ಹೊರಗಡೆ ಸಂಸತ್ನ ಎದುರು ಭಾಗದಲ್ಲಿ ಸಿಜೆಪಿಯವರು ಇವತ್ತು ಸಂಸತ್ ಚಲೋ ಅನ್ನುವಂತಹ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ರು. ಸಾವಿರಾರು ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ಸಂಸತ್ನ ಎಡೆಗೆ, ಸಂಸತ್ನ ಮುತ್ತಿಗೆ ಹಾಕಬೇಕು ಅನ್ನುವಂತಹ ಕಾರಣಕ್ಕೆ ಅಲ್ಲಿ ಪ್ರತಿಭಟನೆಗೆ ಮುಂದಾದಂತದ್ದು. ಪೊಲೀಸರು ಹರಸಾಹಸ ಪಡುವಂತದ್ದಾಯಿತು. ಇದರ ಜೊತೆಗೆ ಮುಂದುವರೆದಂತಹ ಭಾಗದಲ್ಲಿ ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಂತಹ ಈ ಒಂದು ಪ್ರತಿಭಟನೆ, ಕಲ್ಲು ತೂರಾಟವೂ ಕೂಡ ನಡೀತು ಅಲ್ಲಿ. ಹೀಗಾಗಿ ಆಗ ಪೊಲೀಸರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮತ್ತು ಸಿಜೆಪಿ ಕಾರ್ಯಕರ್ತರು ಯಾರಿದ್ದಾರೆ ಅವರ ಮೇಲೆ ಅಶ್ರುವಾಯು ಪ್ರಯೋಗ ಅಂದ್ರೆ ಟಿಯರ್ ಗ್ಯಾಸ್ ಅನ್ನು ಹಾಕುವಂತಹ ಸಂದರ್ಭವೂ ಕೂಡ ಎದುರಾಯಿತು. ಜೊತೆಗೆ ಯಾವಾಗ ಇವರನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆವಾಗ ಲಾಠಿ ಚಾರ್ಜ್ ಕೂಡ ನಡೀತು. ಬಹಳಷ್ಟು ಜನ ಕಾರ್ಯಕರ್ತರು, ವಿದ್ಯಾರ್ಥಿಗಳಿಗೆ ಗಾಯಗಳಾಗಿರುವಂತದ್ದು. ಇದರ ಮಧ್ಯೆ ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೀಗಾಗಿ ಇಂತಹ ಒಂದು ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ಳುತ್ತೆ ಇದು ಒಂದೇ ದಿನಕ್ಕೆ. ಅಂದ್ರೆ ಈಗೇನು ಇವರು ಸಂಸತ್ನ ಮುತ್ತಿಗೆ ಹಾಕೋದಕ್ಕೆ ಹೊರಟ್ರಲ್ಲ, ಇದು ಇಂತಹ ಒಂದು ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಇದರ ಮಧ್ಯೆ ಕುತೂಹಲ ಕೆರಳಿಸ್ತಾ ಇರುವಂತದ್ದು ಅಮಿತ್ ಶಾ ಅವರು ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಭೇಟಿ. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಮತ್ತು ಅಮಿತ್ ಶಾ ಅವರು ಏನ್ ಚರ್ಚೆ ಮಾಡಿದ್ದಾರೆ, ಏನೆಲ್ಲ ಚರ್ಚೆ ಆಗಿದೆ, ಏನಾದರೂ ನೈತಿಕ ಹೊಣೆಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದು. ಇದರ ಮಧ್ಯೆ JP ನಡ್ಡಾ ಅವರು ಕೂಡ ಏನು ಸಿಜೆಪಿ ಕಾರ್ಯಕರ್ತರು, ಪ್ರಮುಖವಾಗಿ ಅಭಿಜಿತ್ ದೀಪ್ಗೆ ಅವರು ಸೇರಿದಂತೆ ಅವರನ್ನ ಮಾತುಕತೆಗೆ ಕರೆದಿದ್ದಾರೆ. ಈ ಮಧ್ಯೆ ಮತ್ತೊಂದೆಡೆ ಚರ್ಚೆ ಆಗ್ತಾ ಇರುವಂತದ್ದು, ಕಳೆದ 23 ದಿನಗಳಿಂದ ಇಷ್ಟೆಲ್ಲ ಪ್ರತಿಭಟನೆ ನಡೀತಾ ಇದ್ರು ಕೂಡ ಕೇಂದ್ರ ಸರ್ಕಾರದ ಯಾರೇ ಒಬ್ಬರು ಸಚಿವರು ಇವರನ್ನ ಮಾತುಕತೆಗೆ ಕರೆದಿಲ್ಲ. ಈಗ ಇವರ ಮೇಲೆ ಲಾಠಿ ಚಾರ್ಜ್ ಆಗಿದೆ, ಅವರ ಮೇಲೆ ಅಶ್ರುವಾಯು ಪ್ರಯೋಗ ಆಗಿದೆ. ಇಷ್ಟೆಲ್ಲ ಆದ ಮೇಲೆ ಈಗ ಮಾತುಕತೆಗೆ ಕರೀತಾ ಇದ್ದಾರೆ. ಒಟ್ಟಾರೆ ಈ ಮಾತುಕತೆ ನಿಜವಾಗಿಯೂ ಅಂದ್ರೆ ವರ್ಕ್ ಆಗತ್ತಾ? ಸಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು, ಇವರು ನಮ್ಮನ್ನ ಮಾತುಕತೆಗೆ ಕರೀಲಿ ಬಿಡ್ಲಿ, ನಮ್ಮ ಆಗ್ರಹವನ್ನ ಈಡೇರಿಸ್ತಾರಾ ಬಿಡ್ಲಿ, ಅಥವಾ ರಾಜೀನಾಮೆ ಕೊಡ್ತಾರಾ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಒಂದು ಪ್ರತಿಭಟನೆ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ದಿನದಿಂದ ದಿನಕ್ಕೆ. ನಾವು ನಮ್ಮ ಆಗ್ರಹ ಈಡೇರುವ ತನಕ, ನಾವು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವ ತನಕ ನಮ್ಮ ಈ ಒಂದು ಪ್ರತಿಭಟನೆಯನ್ನು ಬಿಡೋದಿಲ್ಲ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಏನು ಬೇಕಾದ್ರೂ ಆಗಲಿ, ನಾವು ಮಾತ್ರ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡ್ತೇವೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆ ಅಮಿತ್ ಶಾ ಅವರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ಭೇಟಿ ಕುತೂಹಲ ಕೆರಳಿಸಿರುವಂತದ್ದು. ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಯಿಂದ ರಾಜೀನಾಮೆಯನ್ನು ಕೊಡ್ತಾರಾ ಇಲ್ವಾ ಅಂತ, ಅಥವಾ ಏನೆಲ್ಲ ಚರ್ಚೆಗಳಾಗುತ್ತೆ, ಮತ್ತು ಈ ಒಂದು ಸಿಜೆಪಿ ಪ್ರತಿಭಟನೆ ಏನಾಗ್ತಾ ಇದೆ ಜಂತರ್ ಮಂತರ್ನಲ್ಲಿ, ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಮತ್ತೊಂದು ಪ್ರಶ್ನೆ ಸಂತೋಷ್, ಇವತ್ತು ಮುಂಗಾರು ಸಂಸತ್ ಅಧಿವೇಶನ ಕೂಡ ನಡೀತು, ಮೊದಲನೇ ದಿನ. ಈ ಒಂದು ಸಂಸತ್ ಅಧಿವೇಶನದಲ್ಲೇನಾದ್ರೂ ಈ ಒಂದು ನೀಟ್ UG ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಈ ವಿಚಾರ ಏನಾದ್ರೂ ಚರ್ಚೆಗೆ ಬಂತ? ಮತ್ತೊಂದು ಕಡೆಗೆ ಸುದೀರ್ಘವಾಗಿ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಹೋರಾಟ ಮಾಡ್ತಿದ್ದವರು ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್, ಇವರ ಪರಿಸ್ಥಿತಿ ಹೇಗಿದೆ? ಅವರು ಇವತ್ತು ಒಂದು ಪೇಪರ್ ಅಲ್ಲಿ 3 ಪ್ರಶ್ನೆಗಳನ್ನ ಬರೆದು ಕೂಡ ವೈರಲ್ ಮಾಡಿದ್ದಾರೆ ಎಕ್ಸ್ ನಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಡೆವಲಪ್ಮೆಂಟ್ಸ್ ಆಗೋದು ಅಥವಾ ಈ ವಿಚಾರಗಳನ್ನ ಕೇಂದ್ರ ಸರ್ಕಾರ ಗಣನೆಗೆ ತೆಗೆದುಕೊಳ್ಳೋದು, ಅವರ 3 ಪಟ್ಟುಗಳನ್ನ ಸರಿಪಡಿಸೋದು, ಯಾವ ತರದ ಸ್ಥಿತಿವಿತಿ ಈಗ ನಡೀತಾ ಇರುವಂತದ್ದು? ಎಸ್ ವಿದ್ಯಾ, ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಅವರು ಈ ಒಂದು ಪ್ರತಿಭಟನೆಯ ಮುಂದಾಳತ್ವವನ್ನು ತೆಗೆದುಕೊಂಡಿದ್ರು. 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಏನು ಮಾಡಿದ್ರು, ಕೋರ್ಟ್ನ ಆರ್ಡರ್ ಇತ್ತು, ಅವರ ಆರೋಗ್ಯವನ್ನ, ಅವರ ಜೀವವನ್ನ ಕಾಪಾಡಲೇಬೇಕು ಅನ್ನುವಂಥದ್ದು. ಈ ಒಂದು ಕಾರಣವನ್ನು ಕೊಟ್ಟು ಮೊನ್ನೆ ಏಕಾಏಕಿ ಪೊಲೀಸರು ಪ್ರೈವೇಟ್ ಡ್ರೆಸ್ ನಲ್ಲಿ ಬಂದು ಅವರನ್ನ ಆಸ್ಪತ್ರೆಗೆ ದಾಖಲಿಸಬೇಕು, ಅವರ ಜೀವ ಉಳಿಸುವಂಥದ್ದು ನಮ್ಮ ಕೆಲಸ ಅನ್ನುವಂತಹ ಒಂದು ಕಾರಣವನ್ನು ಕೊಟ್ಟು ಅವರನ್ನ ಜಂತರ್ ಮಂತರ್
ಪ್ರತಿಭಟನೆಯಿಂದ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಮಾಡಿದ್ರು. ಅವರ ಪತ್ನಿ ಹೇಳ್ತಾ ಇದ್ರು, ನಮ್ಮ ಒಂದು ಪರ್ಮಿಷನ್ ಇಲ್ಲದೆ ಯಾವುದೇ ತರದ ಟ್ರೀಟ್ಮೆಂಟ್ ಅನ್ನು ಕೂಡ ವಾಂಗ್ಚುಕ್ ಅವರಿಗೆ ಕೊಡಬಾರದು ಅಂತ. ಇದಾದ ನಂತರದಲ್ಲಿ ಆಸ್ಪತ್ರೆಯಿಂದಲೇ ಸೋನಂ ವಾಂಗ್ಚುಕ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ನನಗೆ ಈ ಕ್ಷಣಕ್ಕೂ ಡಿಸ್ಚಾರ್ಜ್ ಮಾಡಿ, ನಾನು ಆ ಜಾಗಕ್ಕೆ ಬಂದು ಮತ್ತೆ ನಾನು ಪ್ರತಿಭಟನಾ ನಿರತನಾಗ್ತೇನೆ, ನನಗೆ ನ್ಯಾಯ ಸಿಗೋವರೆಗೂ ನಾನು ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಸೋನಂ ವಾಂಗ್ಚುಕ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ, ಅವರೊಟ್ಟಿಗೆ ಇರುವಂತಹ ಸಿಜೆಪಿ ಮುಖ್ಯಸ್ಥ ಅಭಿಜಿತ್ ದೀಪ್ಕೆ ಅವರು, ಇಷ್ಟು ಜನ ಸಾವಿರಾರು ಕಾರ್ಯಕರ್ತರು, ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲದಕ್ಕೂ ಹಕ್ಕಿದೆ, ಪ್ರತಿಭಟನೆಗೆ ಹಕ್ಕಿರುವಂತದ್ದು. ಕೇಂದ್ರ ಸರ್ಕಾರ ಇದೆಲ್ಲವನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ವಿಪಕ್ಷಗಳು ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲೂ ಎತ್ತಿದ್ರು, ಲೋಕಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆಯಾಯಿತು. ಬಹಳಷ್ಟು ಪ್ರಶ್ನೋತ್ತರಗಳಿದ್ದವು. ಆಡಳಿತ ಪಕ್ಷವನ್ನ ಇದೇ ವಿಚಾರವಾಗಿಟ್ಕೊಂಡು ಪ್ರಶ್ನೆ ಮಾಡ್ತಾನೆ ಹೋಯಿತು ವಿಪಕ್ಷ. ಇದು ಗದ್ದಲಕ್ಕೆ ಎಡೆ ಮಾಡಿಕೊಡ್ತು. 5-6 ಬಾರಿ ಮುಂದೂಡಿಕೆ ಆಗುವಂತಹ ಕೆಲಸವೂ ಕೂಡ ಆಯಿತು. ಹೀಗಾಗಿ ಇಷ್ಟರ ಮಟ್ಟಕ್ಕೆ ಒತ್ತಡ ಬರ್ತಾ ಇರುವಂತಹ ಕಾರಣಕ್ಕೆ ಇದನ್ನ ಎಲ್ಲೋ ಒಂದ್ ಕಡೆ ಜನಗಳ ಎದುರು ನಾವು ಸಣ್ಣವರಾಗಬಾರದು ಅನ್ನುವಂತಹ ಕಾರಣಕ್ಕೆ ಇಷ್ಟು ಗಂಭೀರವಾದಂತಹ ಒಂದು ಇಶ್ಯೂ ಇರೋದ್ರಿಂದ ಇದನ್ನ ಗಂಭೀರವಾಗಿ ಕೇಂದ್ರ ಸರ್ಕಾರ ಪರಿಗಣಿಸುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಅಮಿತ್ ಶಾ ಅವರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ಭೇಟಿ ಆಗಿರುವಂತದ್ದು, ಜೊತೆಗೆ ಜೆ.ಪಿ. ನಡ್ಡಾ ಅವರು ಸಿಜೆಪಿ ಮುಖ್ಯಸ್ಥ ಮತ್ತು ಕಾರ್ಯಕರ್ತರನ್ನ ಭೇಟಿ ಆಗೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದು ಹಂತದ ಮಾತುಕತೆಗೆ ಈಗ ಅವರು ಅಂದ್ರೆ ಕೇಂದ್ರ ಸರ್ಕಾರ ಆಹ್ವಾನ ಕೊಟ್ಟಿರುವಂತದ್ದು. ಮಾತುಕತೆ ಏನಾಗುತ್ತೆ, ಧರ್ಮೇಂದ್ರ ಪ್ರಧಾನ್ ಅವರು ಏನು ಮಾಡ್ತಾರೆ, ಅವರ ನಡೆ ಏನಾಗಿರುತ್ತೆ, ಒಟ್ಟಾರೆ ಇಷ್ಟೆಲ್ಲ ರೂಪವನ್ನು ಪಡೆದುಕೊಂಡಿರುವಂತಹ ಪ್ರತಿಭಟನೆಗೆ, ಪ್ರತಿಭಟನಾ ನಿರತರಿಗೆ, ಸೋನಂ ವಾಂಗ್ಚುಕ್ ಅವರಿಗೆ ಮತ್ತು ಸಿಜೆಪಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಯಾವ ತರದ ಉತ್ತರವನ್ನ ಕೊಡುತ್ತೆ, ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ವಿದ್ಯಾ. ಎಸ್, ಥ್ಯಾಂಕ್ ಯು ಸಂತೋಷ್ ಕಶ್ಯಪ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಗಮನಿಸ್ತಾ ಇದ್ವಿ, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಈಗ ಕಳೆದ 20 ದಿನಗಳಿಂದ ಸಾಮಾಜಿಕ ಹೋರಾಟಗಾರ ಒಂದ್ ಕಡೆಗೆ ಸೋನಂ ವಾಂಗ್ಚುಕ್ ಅವರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಒಂದ್ ಕಡೆ ಇದೆ. ಆ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನೀವು ನೈತಿಕ ಹೊಣೆ ಹೊತ್ತು ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಮತ್ತೊಂದು ಕಡೆಗೆ ಈ ತರದ ಪ್ರಕರಣಗಳು ಮತ್ತೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗದೆ ಇರುವಂತೆ ಬಂದು ಕೇಂದ್ರ ಸರ್ಕಾರ ಆಗಿರ್ಬೋದು, ಆ ಸಂಬಂಧಪಟ್ಟ ಇಲಾಖೆ ನನ್ನ ಹತ್ರ ಮಾತನಾಡಬೇಕು. ಮತ್ತೊಂದು ಕಡೆಗೆ ನನ್ನ ಈಗ ಆರೋಗ್ಯ ಸ್ಥಿತಿ ಏನ್ ಹದಗೆಟ್ಟಿದೆ ಇದರ ವಿಚಾರ ಬಿಟ್ಟು ಫಸ್ಟ್ ನೀವು ನೀಟ್ ಪರೀಕ್ಷೆಗಾದ ಅನ್ಯಾಯವನ್ನ ಸರಿ ಮಾಡಿ, ಅದಕ್ಕೆ ನ್ಯಾಯ ದೊರಕಿಸಿಕೊಡಿ ಅಂತ ಹೇಳ್ಬಿಟ್ಟು ಸದ್ಯ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ ಕೂಡ ಸುದೀರ್ಘವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇವತ್ತು ಸಂಸತ್ ಅಧಿವೇಶನ ಮೊದಲ ಬಾರಿ ಕೂಡ ನಡೀತು ದೆಹಲಿಯಲ್ಲಿ. ಈ ವಿಚಾರ ವಿಪಕ್ಷಗಳು ಜೊತೆಗೆ ಸಿಜೆಪಿ ನಾಯಕರ ಸಮ್ಮುಖದಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಕಾವನ್ನು ಕೂಡ ಪಡೆದುಕೊಂಡಿತ್ತು. ದೆಹಲಿ ಇವತ್ತಿನ ಒಂದು ದಿನಕ್ಕೆ ರಣರಂಗವಾಗಿ ಮಾರ್ಪಟ್ಟಿದ್ದಂತೂ ನಿಜ. ಅಲ್ಲಿ ಬಂದಂತಹ ಸಾವಿರಾರು ಪ್ರತಿಭಟನಾಕಾರರು ವಿದ್ಯಾರ್ಥಿಗಳನ್ನ ಅಶ್ರುವಾಯು ಪ್ರಯೋಗ ಮಾಡಿ ಅವರನ್ನ ಚದುರಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಹಲವಾರು ಏಟುಗಳಾಯಿತು. ಪೊಲೀಸರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಟ್ನಲ್ಲಿ ಆದ ಈ ಗಲಭೆ ಏನಿದೆ, ಗದ್ದಲ, ಕೋಲಾಹಲ, ಇದಕ್ಕೆ ಕೇಂದ್ರ ಸರ್ಕಾರನೇ ಮುಂದೆ ಬರಬೇಕು. ಎಲ್ಲಿ ಲೂಪ್ ಹೋಲ್ ಆಗಿದೆ, ಎಲ್ಲಿ ಈ ಸಮಸ್ಯೆ ಶುರುವಾಯಿತು, ಆ ಸಮಸ್ಯೆಯನ್ನ ಸರಿಪಡಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈಗ ಯಾರೆಲ್ಲ ಹೋರಾಟ ನಡೆಸ್ತಾ ಇದ್ದಾರಲ್ಲ ಅವರೆಲ್ಲ ತಣ್ಣಗಾಗೋಕೆ ಸಾಧ್ಯ ಅಂತ ಹೇಳಲಾಗುತ್ತೆ.